ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ವೇಳೆ ಸಾಕಷ್ಟು ಗೊಂದಲಗಳು ಉಂಟಾಗಿದೆ. ಗೊಂದಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಕ್ಕೆ ಈಗಾಗಲೇ ಕೇಂದ್ರ ಚುನಾವಣಾ ಅಧಿಕಾರಿಗಳ ತಂಡ ಆಗಮನ ಆಗಿದೆ. ರಾಜ್ಯದ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ರಾಜ್ಯಕ್ಕೆ ಕೇಂದ್ರ ಚುನಾವಣಾಧಿಕಾರಿಗಳು ಬಂದಿರುವಂತದ್ದು ರಾಜ್ಯದಲ್ಲಿರುವಂತಹ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಅಧಿಕಾರಿಗಳ ಮೀಟಿಂಗ್ ನಡೀತಾ ಇದೆ. ರಾಜ್ಯ ಹಾಗೂ ಕೇಂದ್ರ ಚುನಾವಣಾ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿರುವಂತದ್ದು ಸಾಕಷ್ಟು ಗೊಂದಲಗಳಿಗೆ ಎಡೆಮಾಡಿಕೊಟ್ಟಿದೆ ಈ ಬಾರಿಯ ಎಸ್ಐಆರ್ ಪ್ರಕ್ರಿಯೆ. ಹಾಗಾಗಿ ಈ ಗೊಂದಲಗಳ ನಿವಾರಣೆಯ ಸಂಬಂಧಪಟ್ಟಂತೆ ಇವತ್ತು ಸಭೆ ಆಗ್ತಾ ಇರೋದು. ಸಭೆಯಲ್ಲಿ ರಾಜ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಕೂಡ ಭಾಗಿಯಾಗಿದ್ದಾರೆ. ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್, 5 ನಗರ ಪಾಲಿಕೆಗಳ ಆಯುಕ್ತರು ಹಾಗೂ ಚುನಾವಣಾ ಆಯೋಗದ ಅಧಿಕಾರಿಗಳು ಕೂಡ ಭಾಗಿಯಾಗಿರುವಂತದ್ದು. ನಗರದಲ್ಲಿ ನಡೆಯುತ್ತಿರುವಂತಹ ಎಸ್ಐಆರ್ ಸಂಬಂಧಿತ ಮಾಹಿತಿಯನ್ನ ಕೇಂದ್ರ ಚುನಾವಣಾಧಿಕಾರಿಗಳು ಪಡಿತಾ ಇದ್ದಾರೆ. ನಗರದಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಲೋಪಗಳಾಗಿವೆ ಅಂತ ಆರೋಪದ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂತದ್ದು. ಸಾಕಷ್ಟು ಕಡೆ ಗುಂಪುಗೂಡಿಸಿ ಚೌಟ್ರಿಗಳಲ್ಲಿ, ಮಸೀದಿಗಳಲ್ಲಿ, ಹಾಲ್ಗಳಲ್ಲೆಲ್ಲ ಎಸ್ಐಆರ್ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿರುವಂತಹ ಬಿಎಲ್ಗಳು ಸಾಕಷ್ಟು ಕಾರಣಗಳನ್ನು ಕೂಡ ಕೊಡ್ತಾ ಇದ್ದಾರೆ. ನಮಗೆ ಈ ರೀತಿ ಸೂಚನೆ ಬಂದಿದೆ, ಆ ರೀತಿ ಸೂಚನೆ ಬಂದಿದೆ ಅನ್ನುವಂಥದ್ದು. ಅದ್ರ ಜೊತೆಗೆ ಫಾರ್ಮ್ ಅಲ್ಲೂ ಕೂಡ ಸಾಕಷ್ಟು ಗೊಂದಲಗಳಿವೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಆಶಿಕ್ ಮುಲ್ಕಿ, ಕೇಂದ್ರ ಚುನಾವಣಾಧಿಕಾರಿಗಳು ಇವತ್ತು ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ. ಈ ಒಂದು ಮೀಟಿಂಗ್ ನಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಗ್ತಾ ಇದೆ ಅಂತ? ಧನುಶ್ರೀ, ಕಳೆದ ಕೆಲವು ದಿನಗಳಿಂದ ಅಂತಂದ್ರೆ ಒಂದೊಂದು ವಾರದಿಂದ ಬೆಂಗಳೂರಿನಲ್ಲಿ, ರಾಜ್ಯದಲ್ಲೂ ಮತ್ತು ಬೆಂಗಳೂರಿನಲ್ಲಿ ಎಸ್ಐಆರ್ ಪ್ರಕ್ರಿಯೆ ಚಾಲನೆಗೆ ಬಂದಿರುವಂತದ್ದು. ಅಂದ್ರೆ ಜನರಿಗೆ ಎಸ್ಐಆರ್ ನಲ್ಲಿ ಪಾಲ್ಗೊಳ್ಳುವಂತ ನಿಟ್ಟಿನಲ್ಲಿ ಫಾರಂಗಳನ್ನ ಬಿಎಲ್ಒಗಳ ಮೂಲಕವಾಗಿ ಕೇಂದ್ರ ಚುನಾವಣಾ ಆಯೋಗ ಹಂಚಿಕೆ ಮಾಡ್ತಾ ಇರುವಂತದ್ದು. ಇದರಲ್ಲಿ ಸಾಕಷ್ಟು ಗೊಂದಲಗಳಿದ್ದಾವೆ ಮತ್ತು ಕೆಲವೊಂದಿಷ್ಟು ಆರೋಪಗಳು ಕೂಡ ಇತ್ತೀಚೆಗೆ ಕೇಳಿ ಬಂದಿತ್ತು. ಹಿನ್ನೆಲೆಯಲ್ಲಿ ಇದೀಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಭಾಂಗಣದಲ್ಲಿ ಕೇಂದ್ರ ಚುನಾವಣಾ ಆಯೋಗದ ಡೆಪ್ಯೂಟಿ ಕಮಿಷನರ್ ಆಗಿರುವಂತಹ ಸಂಜಯ್ ಕುಮಾರ್ ಅವರು ಮಹತ್ವದ ಸಭೆಯನ್ನ ಮಾಡ್ತಾ ಇರುವಂತದ್ದು. ಸಭೆಯಲ್ಲಿ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಇದ್ದಾರೆ. ಜೊತೆಗೆ ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ಆಯುಕ್ತರು ಮತ್ತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಯಾಗಿರುವಂತಹ ಅನ್ಬುಕುಮಾರ್ ಅವರು ಕೂಡ ಭಾಗಿಯಾಗಿರುವಂತದ್ದು. ಪ್ರಮುಖವಾಗಿ ಈ ಒಂದು ಸಭೆಯಲ್ಲಿ ಇದೀಗ ಚರ್ಚೆ ಆಗ್ತಾ ಇರುವಂತದ್ದು ಎಸ್ಐಆರ್ ಫಾರಂನಲ್ಲಿ ಕೆಲವೊಂದು ಗೊಂದಲಗಳೇನು ಜನರು ಗೊತ್ತು ಮಾಡ್ತಾ ಇದ್ದಾರೆ, ಈ ಒಂದು ಗೊಂದಲಗಳಿಗೆ ಹೇಗೆ ಈ ಗೊಂದಲಗಳು ಉಲ್ಬಣ ಆಯಿತು ಮತ್ತೆ ಇದಕ್ಕೆ ಏನ್ ಪರಿಹಾರ ಅನ್ನುವಂಥದ್ದು ಇದೀಗ ಸಭೆಯಲ್ಲಿ ಮುಖ್ಯವಾಗಿ ಚರ್ಚೆ ಆಗ್ತಾ ಇರುವಂತದ್ದು. ಮತ್ತೆ ಯಶವಂತಪುರ, ಚಾಮರಾಜಪೇಟೆ, ಬಿಟಿಎಂ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 3-4 ದಿನಗಳಿಂದ ಏನೋ ಒಂದು ಆರೋಪಗಳು ಕೇಳಿ ಬಂತು. ಈ ಆರೋಪಗಳು ಹಿನ್ನೆಲೆ ಮತ್ತು ಈ ಆರೋಪಗಳು ಮಾಡಿರುವಂತದ್ದು ಮತ್ತೆ ಈ ಒಟ್ಟಾರೆ ಒಂದು ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಇದೀಗ ಕೇಂದ್ರ ಚುನಾವಣಾ ಆಯೋಗದ ಡೆಪ್ಯೂಟಿ ಕಮಿಷನರ್ ಆಗಿರುವಂತಹ ಸಂಜಯ್ ಕುಮಾರ್ ಅವರು ಪಡಿತಾ ಇರುವಂತದ್ದು. ಸಾಕಷ್ಟು ಕಡೆಗಳಲ್ಲಿ ದೇಗುಲಗಳು, ಮಸೀದಿಗಳು ಮತ್ತೆ ಕಲ್ಯಾಣ ಮಂಟಪಗಳಲ್ಲಿ ಒಂದೇ ಕಡೆ ಜನರನ್ನ ಗುಡ್ಡೆ ಹಾಕಿ ಫಾರ್ಮ್ಗಳನ್ನ ಮನೆ ಮನೆಗೆ ಭೇಟಿ ಕೊಡದೆ ಹಂಚಿಕೆ ಮಾಡ್ತಾ ಇಲ್ಲ. ಒಂದೇ ಕಡೆ ಎಲ್ಲರನ್ನೂ ಕೂಡ ಕರೆಸಿಕೊಂಡು ಬಿಎಲ್ಒಗಳು ಕಾನೂನಿನ ಉಲ್ಲಂಘನೆಯನ್ನ ಮಾಡಿದೆ. ಇದಕ್ಕೆ ಯಾವ ರೀತಿಯಾಗಿರುವಂತಹ ಕ್ರಮ ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಸಭೆಯಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಅಂದ್ರೆ ರಾಜ್ಯದಲ್ಲಿ ಎಸ್ಐಆರ್ ಬರ್ತಿದೆ ಅಂದಾಗಲೇ ಸಾಕಷ್ಟು ಅನುಮಾನ ಮತ್ತು ಸಾಕಷ್ಟು ಅಂದ್ರೆ ಪರ ವಿರೋಧಗಳು ಕೂಡ ಚರ್ಚೆ ಆಗಿತ್ತು. ಇದ್ರ ಜೊತೆಗೆ ಎಸ್ಐಆರ್ ಆರಂಭ ಆದಾಗ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಇದರ ಪರ ಮತ್ತು ವಿರೋಧ ವಹಿಸಿಕೊಳ್ಳೋರು ಕೂಡ ಇದ್ರು. ಈಗ ಎಸ್ಐಆರ್ ಪ್ರಕ್ರಿಯೆ ಚಾಲನೆಯಲ್ಲಿರುವಂತದ್ದು. ಈ ಸಂದರ್ಭದಲ್ಲಿ ಕಂಡು ಬಂದಿರುವಂತಹ ಗೊಂದಲ ಮತ್ತೆ ದೂರುಗಳು ಯಾವ ರೀತಿಯಾಗಿ ಸಾರ್ಟ್ ಔಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತಿನ ಈ ಸಭೆ ಬಹಳಷ್ಟು ಮಹತ್ವವನ್ನು ಪಡೆದಿರುವಂತದ್ದು. ಧನುಶ್ರೀ, ಆಶಿಕ್, ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಬಿಜೆಪಿಗರು ಅಷ್ಟೇ ಚುನಾವಣಾ ಆಯೋಗ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ಸುಮ್ಮನೆ ಮೂಗ್ ತೋರಿಸ್ತಾ ಇದೆ, ತಮ್ಮ ಅಧಿಕಾರ ದುರ್ಬಳಕೆ ಮಾಡ್ತಾ ಇದ್ದಾರೆ, ಬಿಎಲ್ಗಳನ್ನ ತಮ್ಮ ತಾಳಕ್ ತಕ್ಕಂಗೆ ಕುಣಿಸ್ತಾ ಇದ್ದಾರೆ ಅಂತ. ಆ ವಿಚಾರ ಏನಾದ್ರೂ ಚರ್ಚೆ ಆಗಬಹುದಾ? ಆ ಬಗ್ಗೆ ಏನಾದ್ರೂ ಇವತ್ತು ನಿರ್ಧಾರ ಆಗಬಹುದಾ? ಹೇಗೆ ವರದಿಯನ್ನ ಕೇಳಬಹುದಾ? ಹೇಗೆ? ಖಂಡಿತ ಧನುಷ್, ಈ ಒಂದು ಅನುಮಾನ ಅಥವಾ ಈ ಒಂದು ಪ್ರಶ್ನೆಯನ್ನ ನಾವು ಕಡಾಖಂಡಿತವಾಗಿ ತಳ್ಳಿ ಹಾಕೋ ಆಗಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಕೇಂದ್ರದಿಂದ ಚುನಾವಣಾ ಆಯೋಗದಿಂದ ಓರ್ವ ಪ್ರತಿನಿಧಿಯಾಗಿ ಡೆಪ್ಯೂಟಿ ಕಮಿಷನರ್ ಸಂಜಯ್ ಕುಮಾರ್ ಬಂದಿದ್ದಾರೆ ಅಂತಂದ್ರೆ ರಾಜ್ಯದಲ್ಲಿ ಮತ್ತೆ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಪಡೆದುಕೊಳ್ಳುವಂತ ಸಾಧ್ಯತೆ ಹೆಚ್ಚು. ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ನಿಯೋಗವೂ ಕೂಡ 2 ದಿನಗಳ ಹಿಂದೆ ರಾಜ್ಯ ಚುನಾವಣಾ ಆಯೋಗದ ಮುಖ್ಯ ಅಧಿಕಾರಿಯಾಗಿರುವಂತಹ ಅನ್ಬುಕುಮಾರ್ ಅವರಿಗೆ ಭೇಟಿಯಾಗಿ ದೂರನ್ನು ಕೂಡ ಕೊಟ್ಟಿದ್ರು. ಇದರಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ ಮಾಡ್ತಿದೆ ಅನ್ನುವಂತ ಗಂಭೀರವಾಗಿರುವಂತಹ ಆರೋಪವನ್ನು ಕೂಡ ಮಾಡಿದ್ರು. ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಗೆ ಒಂದಿಷ್ಟು ಸಲಹೆ ಸೂಚನೆಗಳು
ಸೂಚನೆಗಳು ಕೂಡ ಇವತ್ತಿನ ಸಭೆಯಲ್ಲಿ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಒಂದು ವೇಳೆ ಈ ದೋಸ್ತಿ ಪಕ್ಷಗಳು ಮಾಡುವಂತ ಆರೋಪ ನಿಜವಾಗಿದ್ರೆ ಅದನ್ನ ಏನು ಆ ರೀತಿ ಆಗಬಾರದು, ಆ ರೀತಿಯಾಗಿರುವಂತಹ ಮಾತುಗಳು ಅಥವಾ ಆರೋಪಗಳು ಕೇಳಿ ಬರಬಾರದು, ಅಧಿಕಾರಿಗಳು ಬಹಳ ಪಕ್ಷಾತೀತವಾಗಿ ನಡೆದುಕೊಳ್ಬೇಕು ಅನ್ನುವಂತ ಒಂದು ಸೂಚನೆಗಳು ಕೂಡ ಇವತ್ತಿನ ಸಭೆಯಲ್ಲಿ ಕೊಡುವಂತ ಸಾಧ್ಯತೆ ಇದೆ. ಒಟ್ಟಾರೆ ಈಗ ಮುಕ್ಕಾಲು ಗಂಟೆಯಿಂದ ಸಭೆಯೂ ಕೂಡ ನಡೀತಾ ಇದೆ. ಇನ್ನೂ ಕೂಡ ಕೆಲವು ಗಂಟೆಗಳ ಕಾಲ ಇದೇ ಈ ಸಭೆ ಮುಂದುವರಿಯುವಂತ ಸಾಧ್ಯತೆ ಇದೆ. ಸಭೆ ಪ್ರಗತಿ ಕಂಡ ಹಾಗೆ ಕೆಲವೊಂದಿಷ್ಟು ಅಪ್ಡೇಟ್ಗಳು ಕೂಡ ಸಿಗ್ತಾ ಹೋಗುತ್ತೆ. ಧನುಶ್ರೀ, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ತಮ್ಮೆಲ್ಲ ಮಾಹಿತಿ